ಏನೋ ಜೋರಾಗಿ ಡಿಸ್ಕಷನ್ ಮಾಡ್ತಾ ಇದ್ದೀರಾ? ಸಾರಿ, ರಾಂಗ್ ಟೈಮಾಗಿ ಬಂದೆ ಅಂತ ಅನ್ನಿಸ್ತೈತೆ. ಅಯ್ಯೋ ಅಂಕಲ್, ಪರವಾಗಿಲ್ಲ ಪರವಾಗಿಲ್ಲ, ಬನ್ನಿ ಕೂತ್ಕೊ ಬನ್ನಿ. ಪರವಾಗಿಲ್ಲ ಕಣಪ್ಪ, ನಿಮ್ಮ ಅಪ್ಪ ಅವ್ರು ಬಂದ್ರಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲಿ ನಿಮ್ಮ ಅಪ್ಪ ಅವ್ರು ಬಂದ್ರಾ? ಸ್ವಲ್ಪ ಸಿಗ್ನೇಚರ್ ತಗೋಬೇಕಿತ್ತು. ಇಲ್ಲ ಲಾಯರ್ ಅವರೇ ಬರಲಿಲ್ಲ. ನಮ್ಮ ಯಜಮಾನ್ರು ಫಾರಿನ್ಗೆ ಹೋದ್ರೆ ಇನ್ನೂ ಬಂದಿಲ್ಲ. ಫೋನ್ ಯಾಕೋ ಸ್ವಿಚ್ ಆಫ್ ಬರ್ತಾ ಎಲ್ಲೋ ಅವರು ಮೊಬೈಲ್ನ ಪ್ರಾಬ್ಲಮ್ ಆಗಿರಬೇಕೇನೋ. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಬರ್ತಾರೆ. ಬಂದ ತಕ್ಷಣ ನಾನು ಹೇಳ್ತೀನಿ ನಿಮಗೆ. ಹಾ ಖಂಡಿತ. ಎಲ್ಲ ಪ್ರೊಸೀಜರ್ ಎಲ್ಲ ಮುಗಿದಿತ್ತು. ಏನೋ ಸ್ವಲ್ಪ ಸಿಗ್ನೇಚರ್ ಬೇಕಿತ್ತು. ಅವರೇ ಹೇಳಿದ್ರು ಎಲ್ಲ ರೆಡಿ ಮಾಡಿಡಿ ಅಂತ ಹೇಳ್ಬಿಟ್ಟು. ಎಲ್ಲ ರೆಡಿ ಮಾಡಿಟ್ಟಿದ್ದೆ, ಸಿಗ್ನೇಚರ್ ಒಂದು ಆಗಬೇಕಿತ್ತು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಆರಾಮ್ ತಾನೇ? ಏನೂ ತೊಂದರೆ ಇಲ್ಲ ತಾನೇ ಮನೆಗೆ? ತೊಂದರೆ ಇಲ್ವಾ? ಎಲ್ಲ ತೊಂದರೆನೇನಿಯ. ನಮ್ಮ ಮಾವ ನನ್ನ ಹೆಸರಿನಾಗ ಆಸ್ತಿ ಬರ್ದೈತಾನೆ ಎಲ್ಲನೂ. ಅದಕ್ಕೆ ಇವ್ರಿಬ್ರಿಗೂ ಹೊಟ್ಟೆ ಉರಿದೋಯ್ತೈತೆ ಅಂಕಲ್. ಹೊಟ್ಟೆ ಎಷ್ಟು ಉರಿತೈತೆ ಅಂತ ಹೇಳಿದ್ರೆ ಇವ್ರಿಗೆ ತಡ್ಕೊಳಕ್ಕೆ ಆಯ್ತಿಲ್ಲ, ಅಷ್ಟು ಉರಿತೈತೆ. ಅದಕ್ಕೆ ನನ್ನ ವಿರುದ್ಧ ನೀಯ ಬಿದ್ದವ್ರೆ. ಅರ್ಧ ಆಸ್ತಿ ನಿಂಗೆ ಬೇಕಿರುತ್ತಾನೆ, ಅರ್ಧ ಆಸ್ತಿ ಎತ್ಕೊಂಡು ಹೊಂಟೋಗ್ಬಿಡು ಅಂತೋಳು ಇಂತೋಳು ಅಂತ ಹೇಳ್ಬಿಟ್ಟು ನನ್ನ ಮೇಲೆ ನೀನಿಯ ಎಗ್ರೆಗ್ರಿ ಬೀಳ್ತಾವ್ರೆ. ಅಚ್ಚೋ, ಎಲ್ಲಿ ಯಾರ ಹತ್ರ ಏನು ಮಾತಾಡಬೇಕು ಅಂತ ನಿಂಗೆ ಗೊತ್ತಾಗಲ್ವೇನೆ? ಯಾಕೆ ನಿಮ್ಮ ಬಗ್ಗೆ ಹೇಳಿದ ತಕ್ಷಣ ನಿಮಗೆ ಉರಿದು ಹೋಗ್ಬಿಡ್ತಾ? ನನ್ನ ಬಗ್ಗೆ ಊರು ತುಂಬ ಹೇಳ್ಕೊಬಿಟ್ಟು ಬರ್ತೀರಾ, ಬಾಯಿ ಮುಚ್ಕೊಂಡಿರ್ತೀನಿ. ಇವಾಗ ನಿಮ್ಮ ಬಗ್ಗೆ ಹೇಳಿದ್ದು ಕುರಿದೋಯ್ತಾಯ್ತೇನೋ ನಿಮಗೆ? ನೋಡಿ, ಫ್ಯಾಮಿಲಿ ಅಂದಮೇಲೆ ಪ್ರಾಬ್ಲಮ್ಸ್ ಎಲ್ಲ ಇರ್ತವೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಈಗ ಏನಮ್ಮ, ನಿನ್ನ ಹೆಸರು ಅರ್ಧ ಆಸ್ತಿ ಬರ್ದಿಟ್ಟಿದ್ದೀರಲ್ಲ, ಯಾಕೆ ಯೋಚನೆ ಮಾಡ್ತೀಯಾ? ಅಂಕಲ್, ನಾನೇನು ಯೋಚನೆ ಮಾಡ್ತಾ ಇಲ್ಲ. ಏನು ಮಾಡಲಿ, ತಲೆ ಕೆಟ್ಟೋಗ್ಬಿಟ್ಟೈತೆ. ಇವ್ರ ಹತ್ರ ಜೊತೆಗಿರಕ್ಕೂ ನನ್ನ ಕೈಲಿ ಆಗ್ತಾ ಇಲ್ಲ. ಇವ್ರಂತೂ ಮಾತಿಗೆ ಮುಂಚೆ ಅರ್ಧ ಆಸ್ತಿ ಬರ್ಸ್ಕೊಂಡ್ಬಿಟ್ಟವಳೆ. ನನ್ನ ಮೇಲೇನು ಇಷ್ಟ ಇಲ್ಲ, ಪ್ರೀತಿ ಇಲ್ಲ ಇವಳಿಗೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಲ್ದಿರೋದೆಲ್ಲನೂ ಮಾತಾಡ್ತಾರೆ. ನೋಡಮ್ಮ, ಸಂಸಾರ ಫ್ಯಾಮಿಲಿ ಅಂದಮೇಲೆ ಈ ಥರ ಎಲ್ಲ ಜಗಳ ಎಲ್ಲ ಕಾಮನ್ನು. ನೋಡು, ನಿಮ್ಮ ಮಾವಯ್ಯ ತುಂಬ ಒಳ್ಳೇದು. ನೀನು ಚೆನ್ನಾಗಿರಲಿ ಅಂತ ತಾನೇ ಅರ್ಧ ಆಸ್ತಿ ಎಲ್ಲ ಬರ್ದಿಟ್ಟಿರೋದು. ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡ. ನೋಡಿ, ಅವ್ನಿಗೂ ಏನು ತೊಂದರೆ ಆಗಲ್ಲ, ನಿಮಗೂ ಏನು ತೊಂದರೆ ಆಗಲ್ಲ. ಇಬ್ಬರೂ ಜೊತೆಗೆ ಇದ್ಕೊಂಡು ಜೀವನ ಮಾಡ್ಕೊಂಡು ಹೋಗಿ. ಆಸ್ತಿ ಏನು ಬೇರೆ ಬೇರೆ ಆಗಲ್ವಲ್ಲ. ಗಂಡ ಹೆಸರುನಾಗಿದ್ರೇನು, ಹೆಂಡತಿ ಹೆಸರುನಾಗಿದ್ರೇನು ಎಲ್ಲ ಒಂದೇ ಅಲ್ವಾ? ಏನೋ ಹೇಳ್ತೀರಾ ಅಂಕಲ್. ನನ್ನ ಹೆಸರುನಾಗೆ ಏನು ಬರ್ದಿಕ್ಕವ್ರೆ ಮಾವಯ್ಯ? ಲೇ ರಚ್ಚು, ಸುಮ್ಮನೆ ಇರೇ. ಹೇಳಿ ಅಂಕಲ್, ಪರವಾಗಿಲ್ಲ. ನಿನ್ನ ಹೆಸರಿಗೆ ಅಂದರೆ ಈ ಮನೆ ಬರೆದಿದ್ದಾರೆ. ಹಾಗೇನೇ ನಿನಗೆ ಜೀವನಕ್ಕೆ ಏನಾದರೂ ಇನ್ಕಮ್ ಬರಬೇಕಲ್ಲಮ್ಮ, ಅದಕ್ಕೆ ಹೊರಗಡೆ ಒಂದು ಫ್ಯಾಕ್ಟ್ರಿ ಇದೆಯಲ್ಲ, ಆ ಫ್ಯಾಕ್ಟ್ರಿ ಅವೆರಡು ನಿನ್ನ ಹೆಸ್ರಿಗೆ ಬರ್ದಿದ್ದಾರೆ. ಹಾಗೇನೇ ಬೆಂಗಳೂರಲ್ಲಿ 2 ಸೈಟ್ ನಿನ್ನ ಹೆಸ್ರಿಗೆ ಬರ್ದಿದ್ದಾರೆ. ಹೈ, ಈ ಮನೆ ನನ್ನ ಹೆಸ್ರಿಗೆ ಬರ್ದವ್ರಾ? ಹಂಗೆ ನೀ ಫ್ಯಾಕ್ಟ್ರಿ ನನ್ನ ಹೆಸ್ರಿಗೆ ಬರ್ದವ್ರಾ? ಹೂ ಕಣಮ್ಮ, ನಿನ್ನ ಹೆಸ್ರಿಗೆ ಬರ್ದವ್ರೆ. ಇನ್ನು ಉಳಿದಿರೋ ಎಷ್ಟು ಆಸ್ತಿ ಐತೋ ಅಷ್ಟು ಆಸ್ತಿನೂ ಅವ್ರ ಮಗನ ಹೆಸ್ರಿಗೆ ಬರ್ದಿದ್ದಾರೆ. ಅವರೇ ಹೇಳಿದ್ದು, ನನ್ನ ಮಗನ ಹೆಸ್ರಿಗೆ ಇರಲಿ ಸ್ವಲ್ಪ ಜಾಸ್ತಿನೇ, ನನ್ನ ಸೊಸೆಗೆ ಜೀವನ ಮಾಡ್ಕೊಂಡು ಹೋಗೋಕೆ ಇವೆರಡು ಸಾಕು ಅಂತ ಹೇಳಿದ್ರು. ಅಯ್ಯೋ ಸಾಕ್ಬಿಡಿ. ಫ್ಯಾಕ್ಟ್ರಿನಾಗೆ ಎಷ್ಟು ಬರ್ತದೆ ಇನ್ಕಮ್ಮು? ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ, ಅದೆಲ್ಲ ನೀವೇ ತಿಳ್ಕೊಬೇಕಷ್ಟೇನೆ. ಫ್ಯಾಕ್ಟ್ರಿ 2 ಸೈಟು, ಈ ಮನೆ ನಿಮ್ಮ ಹೆಸ್ರಿಗೆ ಬರ್ದಿದ್ದಾರೆ ಅಷ್ಟೇನೆ. ಮಗನೇ, ನಾನು ಹೇಳಿಲ್ವಾ ನಿಮ್ಮ ಅಪ್ಪಂಗೆ ನಿನ್ನ ಮೇಲೆ ಪ್ರೀತಿ ಐತೆ ಅಂತ? ಅವಳಿಗಷ್ಟು ಆಸ್ತಿ ಬರೆದು ಹುಡುಗಿರ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬರ್ದೈತೆ ಕಣೋ ನಿಮ್ಮಪ್ಪ. ಯಾವ ಆಸ್ತಿ ಕಟ್ಕೊಂಡು ಏನು ಮಾಡಬೇಕು ಹೋಗಮ್ಮ, ಜೀವನನೇ ಹಾಳಾಗಿ ಹೋಗೈತೆ. ಅಂಕಲ್, ಇವನ ಹೆಸರಿಗೆ ನನಗಿನ್ನ ಶಾನೆ ಆಸ್ತಿ ಹೋಗ್ಬಿಟ್ಟೈತಾ? ನೋಡಮ್ಮ, ಅದೆಲ್ಲ ಈಗ ಹೇಳೋಕ್ಕಾಗಲ್ಲ. ವಿಲ್ಲಲ್ಲಿ ಆ ಥರ ಏನೇನು ಬರೆದಿದ್ದಾರೆ ಅಂತ ಆ್ಯಕ್ಚುಲಿ ಹೇಳಲೇಬಾರ್ದು. ಆದರೂ ನಾನು ಹೇಳಿದ್ದೀನಿ ಅಷ್ಟೇನೆ. ಹೇಳೋದೆಲ್ಲ ತಪ್ಪೇನೇನೆ. ನೋಡಮ್ಮ, ನಿಮ್ಮ ಮಾವಯ್ಯ ಬಂದಮೇಲೆ ನಿಮ್ಮ ಮಾವಯ್ಯನ ಹತ್ರ A to Z ಕೂತ್ಕೊಂಡು ಮಾತಾಡಿ ಎಲ್ಲ ವಿಚಾರನೂ ಕೇಳಿ ವಿಚಾರಿಸ್ಕೊಂಡು ಆಮೇಲೆ ಖುಷಿ ಪಡಮ್ಮ. ಎಷ್ಟು ಇನ್ಕಮ್ ಬರುತ್ತೆ, ಏನು ಹೋಗುತ್ತೆ ಅಂತ ಹೇಳಿ. ಹೀಗೆಲ್ಲ ನಾನು ಹೇಳೋಕ್ಕಾಗಲ್ಲಮ್ಮ. ಅಯ್ಯೋ ಪರವಾಗಿಲ್ಲ ಬಿಡಿ, ಇಷ್ಟಾದ್ರೂ ಹೇಳಿದ್ರಲ್ಲ, ಸಾಕು ಸಾಕು. ಸರ್, ನಿಂತ್ಕೊಂಡೇ ಮಾತಾಡ್ತಾ ಇದ್ದೀರಾ? ಬನ್ನಿ ಸರ್, ಕಾಫಿ ಟೀ ಏನಾದ್ರು ತೊಗೊಳ್ಳಿರಂತೆ. ಇಲ್ಲಪ್ಪ, ನಾನು ಕೋರ್ಟ್ಗೆ ಹೋಗಬೇಕು, ಅರ್ಜೆಂಟ್ ಕೇಸ್ ಇದೆ. ಒಂದು ಸಿಗ್ನೇಚರ್ ಒಂದು ಬೇಕಿತ್ತು ಅಷ್ಟೇ ಪೇಪರ್ಗೆ, ಅದಕ್ಕೆ ಸಡನ್ನಾಗಿ ಬಂದಿರ್ತಾರೇನೋ ಅಂತ. ಬಂದಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಓಕೆ, ನಾನು ನಾಳೆ ನಾಡಿದ್ದು ಯಾವಾಗಾದ್ರೂ ಬರ್ತೀನಿ. ಇಲ್ಲ ಬಂದ ತಕ್ಷಣ ನಾನು ಕಾಲ್ ಮಾಡೋಕ್ಕೆ ಹೇಳಿ. ನಾನು ಬಂದ ತಕ್ಷಣ ನಾನು ಮಾತಾಡ್ತೀನಿ. ಸರಿ ಸರ್, ಆಯಿತು. ಈಗೇನಂದ್ರೆ ಈಗಿರೋದು ಮಜಾ. ಮಜಾನಾ? ಏನು ಮಜಾನೇ? ನೋಡು, ಈಗ ಮನೆ ಖಾಲಿ ಮಾಡ್ಬೇಕಾಗಿರೋದು ನಾನಲ್ಲ, ನೀವಿಬ್ರು ಈಗ ಮನೆ ಖಾಲಿ ಮಾಡಬೇಕು. ಏಯ್, ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ನಾವ್ಯಾಕೆ ಮನೆ ಖಾಲಿ ಮಾಡಬೇಕು? ತಿಂದ್ಕೊಬ್ಬು ಜಾಸ್ತಿ ಆಗಿರ್ಬೇಕು ಇವಳಿಗೆ. ತಿಂದ್ಕೊಬ್ಬು ಜಾಸ್ತಿ ಆಗಿಲ್ಲ. ನೋಡಿ, ಈ ಮನೆ ಎಲ್ಲನೂ ನನ್ನ ಹೆಸರಿನಾಗೇನೆ ಮಾವಯ್ಯ ಬರ್ಕೊಟ್ಟಿರೋದು ಅಂತ ಹೇಳ್ಬಿಟ್ಟು ಈಗ ತಾನೇ ಲಾಯರ್ ಅವ್ರು ಹೇಳಿಲ್ವಾ? ನೋಡಿ, ಹಂಗಾದ್ರೆ ಈಗ ಈ ಮನೆ ನನ್ನ ಹೆಸರಿನಾಗೈತೆ. ಮನೆ ಅಷ್ಟೇ ಅಲ್ಲ, ಫ್ಯಾಕ್ಟ್ರಿನೂ ನನ್ನ ಹೆಸರಿನಾಗೈತೆ. ಇಷ್ಟೆಲ್ಲ ನನ್ನ ಹೆಸರಿನಾಗಿರ್ಬೇಕಾದ್ರೆ ಇನ್ನೇನು ಮಾಡೋಕ್ಕಾಯ್ತದೆ? ಏನೋ ಹೇಳ್ತಿದ್ರಲ್ಲ, ಮನೆ ಬಿಟ್ಬಿಟ್ಟು ಹೋಗು ಆಸ್ತಿ ತಗೊಂಡು ಅಂತ. ನೋಡಿ, 10 ನಿಮಿಷ ಟೈಮ್ ಕೊಡ್ತೀನಿ. ಈ ಮನೆ ಖಾಲಿ ಮಾಡ್ಕೊಂಡು ನೀವೇ ಹೊರಟೋಗ್ಬಿಡಿ. ಮಾವಯ್ಯ ಬರಲಿ, ಮಾವಯ್ಯನ ಹತ್ರ ನಾನು ಮಾತಾಡ್ತೀನಿ. ನಿಮ್ಮ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ಮಾವಯ್ಯನ ಹತ್ರ ನಾನು ಹೇಳ್ತೀನಿ. ಇಷ್ಟು ದಿನ ಬದುಕಿ ಬಾಳಿರೋ ಮನೆಗೆ ನಾವು ಮನೆ ಖಾಲಿ ಮಾಡ್ಕೊಂಡು ನಾವು ಹೋಗ್ಬೇಕಾ? ಏಯ್, ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ನೀನು ಗ್ರಾಚಾರ ಸರಿ ಇರಲ್ಲ ನೋಡು. ಏಯ್, ಏನ್ ಮಾಡ್ತೀಯಾ? ಏನಂತ ಹೇಳ್ದೆ? ಆಸ್ತಿ ತಕೊಂಡು ನಿನ್ ಪಾಡು ನೀನು ಹೊರಟೋಗ್ಬಿಡು, ಎಲ್ಲಾದ್ರೂ ಹೋಗು ಅಂತ ಹೇಳ್ದಲ್ಲ. ಈ ಮನೆನೇ ನಂದು. ಈ ಮನೆ ನಮ್ಮ ಮಾವ ನನ್ನ ಹೆಸ್ರಿಗೆ ಬರ್ಕೊಟ್ಟಿರೋದು ನನ್ನ ಹೆಸ್ರಿಗೆ ಅಂತಂದ್ಮೇಲೆ ಈ ಮನೆಗೆ ನೀವಿಬ್ರು ಇರೋ ಅವಶ್ಯಕತೆ ಏನಿಲ್ಲ. ಆ ಫ್ಯಾಕ್ಟ್ರಿನಾಗ ಎಷ್ಟು ಇನ್ಕಮ್ ಬರ್ತಿದೆ ಅಂತ ಮಾವಯ್ಯ ಬಂದ್ಮೇಲೆ ತಿಳ್ಕೊಂಡು ನಿಮ್ಮಿಬ್ರು ಯೋಗ್ಯತೆನೂ ಮಾವಯ್ಯನ ಮುಂದೆ ಹೇಳಿ, ಮಾವಯ್ಯ ಇವರೇ ನೀನು ಬೇಕು ಅಂತ ನನ್ನ ಹಿಂಗೆ ಮನೆ ಖಾಲಿ ಮಾಡ್ಕೊಂಡು ಹೋಗು ಹಂಗೆ ಹಿಂಗೆ ಅಂತ ಹೇಳಿದ್ರು. ನನ್ನ ಮೇಲೆ ಕೆಟ್ಟ ಅಪಾದನೆ ಎಲ್ಲನೂ ಹೊರಿಸ್ತಾವ್ರೆ. ಅದಕ್ಕೇನೆ ನಾನೇ ಬೈದೆ, ಇವ್ರು ಅದಕ್ಕೆ ಮನೆ ಬಿಟ್ಟು ಹೋದ್ರು ಅಂತ ಮಾವಯ್ಯನ ಹತ್ರ ನಾನು ಹೇಳ್ತೀನಿ, ಅಮ್ಮನ ಹತ್ರ ನಾನೇ ಹೇಳಿಸ್ತೀನಿ. ನೋಡಿ,
ಜಾಸ್ತಿ ಟೈಮ್ ಕೊಡ್ತಾ ಇಲ್ಲ. 10 ನಿಮಿಷದಾಗೆ ನಿಮ್ಮ ಏನೋ ಎಲ್ಲ ತಗೊಂಡೋಗಿ. ಮನೆ ಅಂತಂದ್ಮೇಲೆ ಈ ಮನೆಗಿರೋ ಪ್ರತಿಯೊಂದು ವಸ್ತುನೂ ನಂದೇನೇನೆ, ಗೊತ್ತಾಯ್ತಾ? ಇವಾಗ ನಂದೇ ಅಂತಂದ್ಮೇಲೆ ನೀವು ಸಾಮಾನೇನು ಮುಟ್ಟಂಗಿಲ್ಲ, ಎಲ್ಲ ಹೋಗ್ತಾ ಇರ್ಬೋದು ನಿಮ್ಮ ಬಟ್ಟೆಗಳು ಎತ್ಕೊಂಡು. ಲೇ ರೊಚ್ಚು, ಇದು ಯಾಕೋ ಅತಿ ಆಯ್ತು ರೊಚ್ಚು ನಿಂದು. ನೋಡಿದ್ರೆ ಏನು ಅನ್ಕೊಳ್ಳಲ್ಲ, ನಿಜವಾಗ್ಲೂ ಅತಿಯಾಗಾಡ್ತಾ ಇದೆಯಾ ನೀನು? ನಾನು ಅತಿಯಾಗಾಡ್ತಾ ಇಲ್ಲ, ನೀವು ಅತಿಯಾಗಾಡ್ತಾ ಇರೋದು. ನನ್ನನ್ನು ಮನೆ ಬಿಟ್ಟು ಕಳಿಸ್ತೀನಿ ಅಂತ ಹೇಳಿದರೆ ನೀವು ಆಸ್ತಿ ಎತ್ಕೊಂಡು ಮನೆ ಬಿಟ್ಬಿಟ್ಟು ಹೋಗು ಅಂತ ನೀವೇ ತಾನೇ ಹೇಳಿದ್ದು. ನಾನು ಹೇಳಿದ್ದು ನೀನು ಹೋಗು ಅಂತ, ನಮ್ಮನ್ನು ಕಳಿಸು ಅಂತ ಅಲ್ಲ. ನಾನು ಹೋಗೋಣ ಅಂತಾನೆ ಅನ್ಕೊಂಡಿದ್ದೆ, ಆದ್ರೆ ಮನೆ ನನ್ನ ಹೆಸರಾಗಿ ಬರ್ದವ್ರೆ ಅಂತ ಹೇಳಿದ್ಮೇಲೆ ನಾನು ಯಾಕೆ ಮನೆ ಬಿಟ್ಬಿಟ್ಟು ಹೋಗ್ಲಿ, ನೀವೇ ಹೋಗ್ರಿ. ಹೇ ರಚ್ಚು, ಜಗಳ ಎಲ್ಲ ಮಾಮೂಲಿ, ಆಗಿದ್ದೆಲ್ಲ ಆಗೋಯ್ತು ರಚ್ಚು. ನನ್ನ ಮಗುನ ನಾನು ಸಮಾಧಾನ ಮಾಡ್ತೀನಿ. ಹಳೇದೆಲ್ಲ ನಡೆದಿರೋದೆಲ್ಲ ನಮ್ಗೇನು ಬೇಡ. ಈಗ ಹೊಸ್ದಾಗೆ ಈ ಜೀವನ ಶುರು ಮಾಡ್ಕೊಂಡು ಹೋಗ್ರಿ. ಈಗ ಅದೆಲ್ಲ ಬಿಟ್ಬಿಡು, ನನ್ನ ಮಗುಂಗೆ ನಾನು ಸಮಾಧಾನ ಮಾಡ್ತೀನಿ. ಮಗನೇ, ಆಗಿದ್ದಾಗೋಯ್ತು ಕಣಪ್ಪ, ಹಳೇದೆಲ್ಲ ಬಿಟ್ಬಿಡು. ಈಗ ಮುಂದೆ ಏನು ನಡಿಬೇಕು ಅಂತ ಯೋಚನೆ ಮಾಡು. ಏನತ್ತೆ, ಹಬ್ಬಬ್ಬಬ್ಬ, ಈಗ ನಾನು ಮನೆ ಬಿಟ್ಬಿಟ್ಟು ನಿಮ್ಮನ್ನು ಕಳಿಸ್ತೀನಿ ಅಂತ ಏನು ಮಗುನ ಹತ್ರ ನಾಟಕ ಶುರು ಮಾಡ್ಕೊಬಿಟ್ರಿ ಅಂತ ಹೇಳಿದ್ರೆ, ಹಬ್ಬ ದೇವ್ರೆ. ಅಮ್ಮ, ನಿನ್ಗಿನ್ನೂ ಮನ ಮರ್ಯಾದಿಲ್ಲಮ್ಮ ನಿನ್ಗೆ. ಲೇ, ನಾನೇನು ನಾಟಕ ಆಡ್ತಾ ಇಲ್ಲ ರಚ್ಚು, ಅರ್ಥ ಮಾಡ್ಕ ರಚ್ಚು. ಈ ಥರ ಎಲ್ಲ ನಾಯಿ ಥರ ಆಡಕ್ಕೆ ಹೋಗ್ಬೇಡ, ಅರ್ಥ ಮಾಡ್ಕ. ನನ್ನ ಮಗನ ಹತ್ರ ನಾನು ಮಾತಾಡ್ತೀನಿ, ಸ್ವಲ್ಪ ಸಮಾಧಾನವಾಗಿರು. ನೋಡು, ಹಳೇದು ನಡೆದಿರೋದಕ್ಕೆಲ್ಲ ಕ್ಷಮೆ ಕೇಳ್ಬಿಟ್ಟು ಸಂಸಾರ ಮಾಡ್ಕೊಂಡು ಹೋಗು. ಯಪ್ಪ ಯಪ್ಪ ಯಪ್ಪ, ಏನು ನಾಟಕದ ಫ್ಯಾಮಿಲಿ. ಮನೆ ಬಿಟ್ಟು ಕಳಿಸ್ಬಿಡ್ತಾಳೆ ಅಂತ ಹಿಂಗೆ ಹೊಸ ನಾಟಕ ಶುರು ಮಾಡ್ಕೊಂಡ್ಬಿಟ್ರಾ? ಲೈ ಗೂಬೆ, ಬೆಂಗಳೂರಾಗ ನಮ್ಗೆ ಇದೊಂದೇ ಮನೆ ಅಲ್ಲ, ಇನ್ನೂ 4 ಮನೆ ಅವೆ. ಆ 4 ಮನೆಯೂ ನಮ್ಮಪ್ಪ ನನ್ನ ಹೆಸರಾಗೇನೆ ಬರೆದ್ಬಿಟ್ಟವ್ರೆ. ಅಂಥದ್ರಾಗೆ ನಾನು ಯಾಕೆ ಈ ಮನೆ ಬಗ್ಗೆ ಯೋಚನೆ ಮಾಡಬೇಕು? ನಿನಗೆ ಗೊತ್ತಿರೋದು ಇಷ್ಟ ಅಷ್ಟೇನೆ, ಆದರೆ ತುಂಬಾನೇ ಐತೆ. ನಮ್ಮಪ್ಪ ನಿನ್ನ ಹೆಸರಿನಾಗೆ ಬರೀ 20-30% ಅಷ್ಟೇ ಆಸ್ತಿ ಬರ್ದಿರೋದು, ಉಳಿದಿರೋದೆಲ್ಲ ನನ್ನ ಹೆಸರಿಗೆ ಬರ್ತಾವೆ ಅನ್ನೋದನ್ನ ಮರಿಬೇಡ. ನೋಡು, ಸುಮ್ಮನೆ ನಮಗೆ ತಲೆ ಕೆಡಿಸಿದಂಗೆ ಅಪ್ಪ ಬರೋ ತನಕ ಸುಮ್ಮನೆ ಇದ್ಬಿಡು. ಅಪ್ಪ ಬಂದಮೇಲೆ ಏನೋ ಒಂದು ಮಾತಾಡೋಣ. ಮಾವಯ್ಯ ಬರೋ ತನಕ ನೀವು ಹೊರಗಡೆನೇ ಇರಿ, ಮಾವಯ್ಯ ಬಂದ್ಮೇಲೆ ಬೇಕಾದ್ರೆ ಬಂದ್ಬಿಟ್ಟು ಮಾತಾಡಿವ್ರಂತೆ, ಸರಿನಾ? ಇಲ್ಲ ಅಂದ್ರೆ ಹಂಗೆ ಆಗ್ಲಿ. ಮಾವಯ್ಯ ಬರೋ ತನಕ ಇಲ್ಲೇ ಇರಿ, ಮಾವಯ್ಯ ಬಂದ್ಮೇಲೆ ನೀವು ಹೋಗ್ಬೇಕಾ ನಾನು ಹೋಗ್ಬೇಕಾ ಅಂತ ಹೇಳ್ಬಿಟ್ಟು ಮಾವಯ್ಯನ ಹತ್ರನೇ ತೀರ್ಮಾನ ಮಾಡಿಬಿಟ್ಟು ಆಮೇಲಿಂದ ಯೋಚನೆ ಮಾಡೋಣ. ನಿನ್ನ ಕೊಬ್ಬು ನಾವಲ್ಲ, ದೇವ್ರೆ ಇಳಿಸ್ತಾನೆ ಕಣೆ ಸರಿಯಾಗಿ ನಿನಗೆ. ಏನು ದುರಂಕಾರ ಆಡ್ತಿದ್ಯಾ ಅಂತ ಹೇಳಿದ್ರೆ, ಗಂಡನೂ ಬೇಡ, ಮನೇನೂ ಬೇಡ, ಏನೂ ಬೇಡ ನಿನಗೆ. ತಿರ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡಿರು. ಇವಳಿಗಿನ್ನ ಯಾವಳನ್ನ ದಾರೆಗಳನ್ನ ಮದುವೆ ಮಾಡ್ಕೊಂಡಿದ್ರು ನನ್ನ ಜೀವನ ಇಷ್ಟೊತ್ತಿಗೆ ಹೆಂಗೋ ಚೆನ್ನಾಗಿರೋದು. ಖುಷಿಯಾಗಿದೆ ಏಕೋ ನಿನ್ನಿಂದಲೇ. ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕಕ್ ಬಂದೋರ್ ಕತೆ ಎಲ್ಲನೂ ಹೆಂಗಾಯ್ತು ನೋಡು. ಅಯ್ಯೋ ದೇವ್ರೆ. ಲೋ ಮಗ, ನೀನು ಇಷ್ಟೊಂದು ಸಿಟ್ಟಾಗೆಲ್ಲ ಮಾತಾಡ್ಬಿಟ್ಟು ಹಿಂಗೆಲ್ಲ ಕೈ ಅಂದ್ಬಿಟ್ಟು ಸುಮ್ಮನೆ ಅವಳನ್ನ ಹೊಡೆಯೋದೆಲ್ಲ ಮಾಡಬಾರ್ದಾಗಿತ್ತು ಕಣೋ. ಏನೋ ಒಂದು ಮಾತಾಡಿದ್ರೆ ಆಗ್ತಾ ಇರಲಿಲ್ವಾ? ನನ್ನೇನು 3 ಬಿಟ್ಟನು ಅಂತ ಅನ್ಕೊಂಡ, 3 ಬಿಟ್ಟೋಳ ಜೊತೆ ಸಂಸಾರ ಮಾಡಕ್ಕೆ? ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯಮ್ಮ. ಸರಿ, ಅಪ್ಪನೇನೆ ಬೇರೆ ಯಾವಳು ಹುಡುಗಿ ಜೊತೆ ನಾನು ಹೋಗ್ಬಿಟ್ರೆ ನೀನು ಸುಮ್ಮನೆ ಇದ್ಬಿಡ್ತೀಯಾ? ಇಲ್ಲ ತಾನೇ? ನಾನು ಇವಳು ಯಾರ್ಯಾರ ಜೊತೆ ಓಡಾಡಿರೋ ಹುಡುಗಿ ಜೊತೆ ನಾನು ಸಂಸಾರ ಮಾಡಬೇಕಾ? ನಾನು ಮಾಡಲ್ಲ. ಆದರೆ ನೋಡಿ ಹೆಂಗೆ ದುರಂಕಾರ ಮಾಡ್ತಾಳೆ. ಇವಳ ಹತ್ರ ಭಾಳ ಮಾತೇ ಇಲ್ಲ ನಾನು. ಮಗ, ನಿಮ್ಮ ಅಪ್ಪನಿಗೋಸ್ಕರ ಆದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ಬೋದಲ್ವೇನೋ? ನನಗೋಸ್ಕರ ಬೇಡ, ಯಾರಿಗೋಸ್ಕರನೂ ಬೇಡ, ನಿಮ್ಮ ಅಪ್ಪನಿಗೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋ ಮಗನೇ. ಸ್ವಲ್ಪ. ಇಷ್ಟೆಲ್ಲ ಆದ್ಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕಂತ? ಅಡ್ಜಸ್ಟು ಏನಮ್ಮ, ಹಿಂದಿನ ಕಾಲ ಕೆಟ್ಟೋಯ್ತು ಅಡ್ಜಸ್ಟ್ ಮಾಡ್ಕೊಳಕ್ಕೆ. ಅದು ಇಂಥ ಕಿತ್ತೋದ್ರ ಜೊತೆ ಅಡ್ಜಸ್ಟ್ ಮಾಡ್ಕೋಬೇಕಾ? ಅವಳು ತಗ್ಗಿ ಬಗ್ಗೆ ನಡೀತಾಳ ಅವಳು. ನೋಡು, ಅಪ್ಪ ದೇವ್ರೆ, ಸದ್ಯ ನಮ್ಮಪ್ಪ 30% ಆಸ್ತಿ ಬರ್ದಿದ್ದು ಒಳ್ಳೇದೇ ಆಯಿತು. 100ಕ್ಕೆ 100 ಅವಳ ಹೆಸರಿಗೆ ಬರೆದ್ಬಿಟ್ಟಿದ್ರೆ ನಾವು ತಿರ್ಪೆ ಎತ್ಬೇಕಿತ್ತು ಇಷ್ಟೊತ್ತಿಗಾಗ್ಲೇನೆ. ಇನ್ಮೇಲೆ ನನ್ನ ಲೈಫ್ ಡಿಸಿಷನ್ನು ನಾನೇ ತಗೊಳ್ತೀನಿ, ನೀವು ಯಾರು ಹತ್ರಕ್ಕೆ ಬರಂಗಿಲ್ಲ ಅಷ್ಟೇನೆ. ಲೋ ಮಗನೇ, ಅಯ್ಯೋ ನನ್ನ ಮಗನ ಸಂಸಾರ, ಇರೋನೊಬ್ನು ಸಂಸಾರ ಹೆಂಗೆಂಗೋ ಇರಬೇಕು ಅಂತ ಎಷ್ಟೆಲ್ಲ ಆಸೆ ಪಟ್ಟೆ, ಕೊನೆಗೆ ಹೆಂಗೆಲ್ಲ ಆಗೋಯ್ತಲ್ಲ. ಈಗ ನನಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಇವ್ರ ಜೊತೆನೇ ಸಂಸಾರ ಮಾಡುವಂತ ಬಿಡ್ಲಾ, ಇಲ್ಲ ಅಂತ ಹೇಳಿದ್ರೆ ಬೇಡ ಈ ಬೇರೆ ಥರ ಏನಾದರೂ ಯೋಚನೆ ಮಾಡಲಾ? ನನಗೆ ದಿಕ್ಕೇ ತೋಚ್ದಂಗೆ ಆಗ್ಬಿಟ್ಟೈತೆ. ಅಲ್ಲ, ಮನೆ ಅವಳ ಹೆಸರಿನಾಗೆ ಇರಲಿ, ಏನೂ ಬೇಜಾರಿಲ್ಲ. ಹಂಗಂತ ಇವರಿಬ್ರು ಸಂಸಾರನೇ ಮಾಡ್ದಿದ್ದಂಗೆ ಕಿತ್ತಾಡ್ಕೊಂಡಿದ್ರೆ ಇವರಿಬ್ರಿಗೂ ಮದುವೆ ಮಾಡಿಸಿದಕ್ಕೂ ತಾನೇ ಏನು ಪ್ರಯೋಜನ ಆಯ್ತು ಹೇಳು? ಬಿಡು, ನನ್ನ ಗಂಡ ಬರೋ ತನಕ ನಾನು ಏನೂ ಮಾತಾಡಲ್ಲ. ನನ್ನ ಗಂಡ ಬಂದಮೇಲೆ ಎಲ್ಲ ವಿಚಾರನೂ ಮಾತಾಡ್ತೀನಿ ಅಷ್ಟೇ. ಅವ್ರು ಬಂದಮೇಲೆ ಎಲ್ಲ ವಿಚಾರನೂ ಹೇಳ್ಬಿಟ್ಟು ಇವರಿಬ್ರಿಗೂ ಏನೋ ಒಂದು ವ್ಯವಸ್ಥೆ ಮಾಡಬೇಕು. ಇಲ್ಲ ಅಂತಂದರೆ ಹಿಂಗೆ ಇದ್ಬಿಡ್ತಾರೆ ಅಷ್ಟೇ ಇಬ್ರು. ನನ್ನ ಗಂಡನ ಫೋನ್ ಸ್ವಿಚ್ ಆಫ್ ಬರ್ತೈತೆ. ಮೊದಲು ಅದ್ರ ಬಗ್ಗೆ ವಿಚಾರ ಮಾಡಬೇಕು ಹೋಗಿ ನಾನು, ಏನಾಯಿತು ಏನು ಅಂತ.